ಹಾಯ್ ಸ್ನೇಹಿತರೆ, ನಮಸ್ಕಾರ. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಎಂದರೆ ಎಲ್ಲರಿಗೂ ಮೊದಲಿಗೆ ನೆನಪಾಗುವುದು ಪ್ರತಿ ತಿಂಗಳು ಸಿಗುವ 2,000 ರೂಪಾಯಿ ಸಹಾಯಧನ. ಆದರೆ ಇದೀಗ ಸಿದ್ದರಾಮಯ್ಯ ಸರ್ಕಾರ ಮಹಿಳೆಯರಿಗಾಗಿ ಇನ್ನೊಂದು ಹೊಸ ಅವಕಾಶವನ್ನು ಪರಿಚಯಿಸಿದೆ. ಹಣ ಪಡೆಯುವುದರ ಜೊತೆಗೆ ಸ್ವಂತ ಉದ್ಯಮ ಆರಂಭಿಸಲು ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟ್ ಎಂಬ ವೇದಿಕೆಯನ್ನು ರೂಪಿಸಲಾಗಿದೆ. ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟ್ ಅಂದ್ರೇನು? ಮಹಿಳೆಯರು ತಮ್ಮ ಕೈಚಳಕದಿಂದ ತಯಾರಿಸಿದ ವಸ್ತುಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಸರ್ಕಾರ ಸಿದ್ಧಪಡಿಸಿದ ಆನ್ಲೈನ್ ವೇದಿಕೆ ಇದಾಗಿದೆ. ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದೆ ನಿಮ್ಮ ಉತ್ಪನ್ನಗಳನ್ನು ನೀವು ಸ್ವತಃ ಮಾರಾಟ ಮಾಡಬಹುದು. ಕರ್ಮಣಿ ಉತ್ಸವ 2026 ಕಾರ್ಯಕ್ರಮದಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗಿದೆ. ಈ ಯೋಜನೆಯ ಮುಖ್ಯ ಪ್ರಯೋಜನಗಳು: ವಿಶಾಲ ಮಾರುಕಟ್ಟೆ, ನಿಮ್ಮ ಉತ್ಪನ್ನಗಳು ದೇಶದಷ್ಟೇ ಅಲ್ಲ, ವಿದೇಶಗಳಿಗೂ ತಲುಪುವ ಸಾಧ್ಯತೆ. ನೇರ ಹಣ ವರ್ಗಾವಣೆ, ಗ್ರಾಹಕರು ಪಾವತಿಸಿದ ಮೊತ್ತ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ. ಶಿಕ್ಷಣ ಮತ್ತು ತರಬೇತಿ, ಆನ್ಲೈನ್ ಮಾರಾಟ, ಪ್ಯಾಕೇಜಿಂಗ್, ಬ್ರ್ಯಾಂಡ್ ನಿರ್ಮಾಣ ಇತ್ಯಾದಿಗಳ ಬಗ್ಗೆ ಉಚಿತ ತರಬೇತಿ. ಆರ್ಥಿಕ ಬೆಂಬಲ, ಉದ್ಯಮ ವಿಸ್ತರಣೆಗೆ ಸಾಲ ಮತ್ತು ಇತರೆ ನೆರವುಗಳ ವ್ಯವಸ್ಥೆ. ಯಾವ ಉತ್ಪನ್ನಗಳನ್ನು ಇಲ್ಲಿ ಮಾರಬಹುದು ಅಂತ ನೋಡೋದಾದ್ರೆ, ಮನೆಯಲ್ಲಿ ತಯಾರಿಸಿದ ಆಹಾರ, ಹಪ್ಪಳ, ಉಪ್ಪಿನಕಾಯಿ, ಮಸಾಲೆ ಪದಾರ್ಥಗಳು, ಬಟ್ಟೆಗಳು, ಕೈಮಗ್ಗ ಸೀರೆಗಳು, ಹಸ್ತಕಲಾ ಉಡುಪುಗಳು, ಕರಕುಶಲ ವಸ್ತುಗಳು, ಜ್ಯುವೆಲರಿ, ಡೆಕೋರೇಟಿವ್ ಐಟಂಗಳು, ಮರದ ಕೈಗಾರಿಕೆ, ಸೌಂದರ್ಯ ಉತ್ಪನ್ನಗಳು, ಹರ್ಬಲ್ ಸೋಪು, ನೈಸರ್ಗಿಕ ಎಣ್ಣೆಗಳು. ನೋಂದಣಿ ಮಾಡುವ ವಿಧಾನ: ವೆಬ್ಸೈಟ್ ತೆರೆಯಿರಿ, ಗೃಹಲಕ್ಷ್ಮಿ ಡಿಜಿಟಲ್ ಆರ್ಗೆ ಭೇಟಿ ನೀಡಿ, ಮಾಹಿತಿ ನಮೂದಿಸಿ, ನಿಮ್ಮ ವೈಯಕ್ತಿಕ ಹಾಗೂ ಉದ್ಯಮದ ವಿವರಗಳನ್ನು ಫಾರ್ಮ್ನಲ್ಲಿ ತುಂಬಿ, ಚಿತ್ರಗಳನ್ನು ಅಪ್ಲೋಡ್ ಮಾಡಿ, ನಿಮ್ಮ ಉತ್ಪನ್ನಗಳ ಸ್ಪಷ್ಟ ಫೋಟೋಗಳನ್ನು ಹಾಕಿ. ಪರಿಶೀಲನೆ ಪ್ರಕ್ರಿಯೆ: ಅಧಿಕಾರಿಗಳು ಉತ್ಪನ್ನದ ಗುಣಮಟ್ಟ ಪರಿಶೀಲಿಸುತ್ತಾರೆ. ಮಾರಾಟ ಆರಂಭ: ಒಪ್ಪಿಗೆ ಸಿಕ್ಕ ಬಳಿಕ ನಿಮ್ಮ ಉತ್ಪನ್ನಗಳು ವೆಬ್ಸೈಟ್ನಲ್ಲಿ ಪ್ರಕಟವಾಗುತ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳತಿಯರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಧನ್ಯವಾದಗಳು.